ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಾವಿಗೆ ರಾಜ್ಯ ಸರ್ಕಾರವೇ ನೈತಿಕ ಹೊಣೆಯನ್ನ ಹೊರಬೇಕು. ಈ ಕ್ಷಣವೇ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಯನ್ನ ನೀಡಬೇಕು ಅನ್ನೋದಾಗಿ ಪ್ರಹ್ಲಾದ್ ಜೋಶಿ ಆಗ್ರಹಿಸಿರುವಂತದ್ದು. ನೀವೇ ನಿಮ್ಮ ಟ್ವಿಟರ್ನಲ್ಲಿ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ರಿ, ಏರ್ಪೋರ್ಟ್ಗೆ ಹೋಗಿ ಬಾವುಟ ಹಿಡಿದುಕೊಂಡು ಬಂದ್ರಿ, ಇಡೀ ದಿನ ಡಿಕೆ ಶಿವಕುಮಾರ್ ದಾದಾಗಿರಿ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ರಾಹುಲ್ ಗಾಂಧಿ ಪ್ರಪಂಚದ ವಿಷಯವನ್ನ ಮಾತನಾಡ್ತಾರೆ, ಆದ್ರೆ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂತಹ ಘಟನೆಯ ಬಗ್ಗೆ ಅವರಿಗೆ ಗೊತ್ತಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂತಹ ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿರುವಂತದ್ದು. ಈ ಕ್ಷಣವೇ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆಯನ್ನ ನೀಡಲೇಬೇಕು. ನೀವೇ ನಿಮ್ಮ ಟ್ವಿಟರ್ನಲ್ಲಿ ಅಭಿಮಾನಿಗಳಿಗೆ ಈ ರೀತಿಯಾಗಿ ಸಮಾರಂಭವನ್ನ ಮಾಡ್ತೀವಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರಿ, ಏರ್ಪೋರ್ಟ್ಗೆ ಹೋಗಿ ಬಾವುಟ ಹಿಡಿದುಕೊಂಡು ಬಂದಿದ್ರಿ, ಇಡೀ ದಿನ ಡಿಕೆ ಶಿವಕುಮಾರ್ ದಾದಾಗಿರಿ ನಡೆಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ವಿಜಯದ ನಂತರ ಆದಂಥ ಅತ್ಯಂತ ಕರಾಳ ದೌರ್ಭಾಗ್ಯ ದಿವಸದ ಆ ಘಟನೆ ನಂತರ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದಂಥ ಸರ್ಕಾರ ತರಾತುರಿಯಲ್ಲಿ ತಲೆ ಕೆಟ್ಟಂತೆ ವರ್ತಿಸ್ತಾ ಇದೆ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ದೇ ಆರ್ ಬಿಹೇವಿಂಗ್ ಇರ್ಯಾಟಿಕ್ಲಿ. ಮೊದಲನೇ ದಿವಸ 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂಥ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ತಾ ಇದ್ದರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದಮೇಲೂ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮದು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ನಿಮಗೇನಾದರೂ ಒಂದು ಜನರ ಬಗ್ಗೆ ಕಳಕಳಿ, ಒಂದು ಮಾನಸಿಕ ಸ್ಥಿತಿಮಿತಿ ಇದೆಯಾ? ಕಳ್ಕೊಂಡಿದ್ದೀರಾ? ಏನು ಮಾಡ್ತಾ ಇದ್ದೀರಿ ನೀವು? ಅದಾದ ನಂತರ 11 ಜನ ಆದ ನಂತರವೂ ಸಹಿತ 5 ಗಂಟೆ ಮೇಲೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೆದಿದೆ. ಮತ್ತು ಅವತ್ತು ತರಾತುರಿಯಲ್ಲಿ ಬಂದು ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿ ಅಂತ ಹೇಳಿದರು. ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿಗೆ ಯಾರೋ ಒಬ್ಬರು IAS ಆಫೀಸರ್ನ, ಅದು ಪ್ರಮೋಟಿಕೆ IAS ಆಫೀಸರ್ ಅವ್ರು ನೇಮಿಸಿದರು. ಯಾಕೆ ತರಾತುರಿಯಲ್ಲಿ ನೇಮಿಸಿದ್ರಿ? ಯಾರನ್ನು ನೀವು ಸೇವ್ ಮಾಡಬೇಕಾಗಿತ್ತು? ಯಾಕೆ